ಬೀದರ್ನಲ್ಲಿ ರಾಬರಿ ಸ್ಟೋರಿಯನ್ನ ತಾವು ಗಮನಿಸಿದ್ವಿ. ಯಾಕಂದ್ರೆ ಮುಸುಕುದಾರಿಗಳು ಇಬ್ರು ಎಂಟ್ರಿ ಕೊಟ್ಟು ಯಾವ ರೀತಿ ಹಣವನ್ನ ದೋಚಿ ಪರಾರಿಯಾದ್ರು ಅಂತ. ಈಗ ಅದರ ಬೆನ್ನಿಗೆ ಮತ್ತೊಂದು ಘಟನೆಗೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಅದು ವಿಜಯಪುರದಲ್ಲಿ ಮುಸುಕುದಾರಿ ಗ್ಯಾಂಗ್ ಮೇಲೆ ಫೈರಿಂಗ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಡೀ ಗ್ಯಾಂಗ್ ನ ಅಟ್ಟಾಡಿಸಿ 3 ಸುತ್ತು ಗುಂಡಿನ ದಾಳಿ ನಡೆಸಲಾಗಿದೆ. ಹೊರ ವಲಯದ ಸ್ಪಂದನ ಆಸ್ಪತ್ರೆ ಬಳಿ ನಡೆದಂತ ಫೈರಿಂಗ್ ಇದು. ಕಾಲಿಗೆ ಗುಂಡು ತಗಲಿ ಸಿಕ್ಕಿ ಬಿದ್ದಿದ್ದಾನೆ ಒಬ್ಬ ಡೆಡ್ಲಿ ಮುಸುಕುದಾರಿ. ತಡರಾತ್ರಿ ಕನಕದಾಸ ಬಡಾವಣೆಗೆ 4 ಮುಸುಕುದಾರಿಗಳು ನುಗ್ಗಿದ್ರು. ಒಂದೇ ವಾರದಲ್ಲಿ 3 ಕಡೆ ಮನೆ ದರೋಡೆಗೆ ಇದೇ ಮುಸುಕುದಾರಿಗಳಿಂದ ಯತ್ನ ಆಗಿತ್ತು. ಇಲ್ಲೂ ಕೂಡ ಮನೆ ದರೋಡೆಗೆ ಅಂತ ಬಂದಿದ್ರು. ಒಬ್ಬ ಅಡ್ಡಿಪಡಿಸ್ತಾ ಆತನಿಗೆ ಚಾಕು ಇರಿದ್ರು, ಎಸ್ಕೇಪ್ ಆಗೋದಕ್ಕೆ ಮುಂದಾದ್ರು. ಆಗಲೇ ಅವರನ್ನ ಬಂಧಿಸಬೇಕು ಅಂತ ಪೊಲೀಸರು ಆಕ್ಟಿವ್ ಆಗಿದ್ರಲ್ಲ, ಆಗ ಫೈರಿಂಗ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಒಬ್ಬ ಸಿಕ್ಕಿ ಬಿದ್ದಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಇದು. ಸಾಧಾರಣವಾಗಿ ವಿಜಯಪುರ ಅಂತಂದ್ರೆ ಅಲ್ಲಿ ಇದಿದೆಯಲ್ಲ, ಭೀಮಾ ತೀರದ ಹಂತಕರು, ಅಲ್ಲೆಲ್ಲ ಫೈರಿಂಗ್ ಜಾಸ್ತಿ. ಅಲ್ಲಿ 2,000-3,000 ರೂಪಾಯಿಗೆಲ್ಲ ಗನ್ ಸಿಗುತ್ತೆ ನಿಮಗೆ. ಆಮೇಲೆ ಈ ಮುಸುಕುದಾರಿಗಳು ಯಾಕೆ ಹೇಳಿ? ಮುಸುಕುದಾರಿಗಳು CCTVಗೆ ಚಳ್ಳೆ ಹಣ್ಣು ತಿನ್ನಿಸೋದಿದ್ದು ಗೊತ್ತಾಗಬಾರ್ದು ಅಂತೇಳಿ. ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಎಲ್ಲೆಲ್ಲಿ CCTV ಇದೆ ಅಂತೇಳಿ. ಈ ನಾವು ವೆಹಿಕಲ್ ಎಲ್ಲೆಲ್ಲ ಝೀಬ್ರಾ ಕ್ರಾಸಿಂಗಲ್ಲೆಲ್ಲ ಪಾರ್ಕ್ ಮಾಡಿದರೆ ಆಗ ಗೊತ್ತಾಗಲ್ಲ, ಎಲ್ಲ ಹೋಗ್ತಾ ಇರ್ತೀವಿ. ಆಮೇಲೆ ಚೀಟಿ ಬರ್ತಾ ಇರುತ್ತೆ, ಕಟ್ಟು ಮಗನೆ ಅಂತ, ದಂಡ ಕಟ್ಟು ಅಂತ. ಓಕೆ, ಗಾಯಾಳು ಸಂತೋಷ್ ವಿಜಯಪುರ ಮತ್ತು ನೋಡಿ ಅಲ್ಲಿ ಬೆಳಗಾವಿ ಎಲ್ಲ ಇದು ಬೀದರ್ನಲ್ಲಾಯಿತು, ಈಗ ವಿಜಯಪುರದಲ್ಲಿ. ಆಮೇಲೆ ನಾವು ಹೇಳ್ತೀವಿ ಏನು ಕರ್ನಾಟಕ ಬೀದರ್ ಆಗ್ತಾ ಇದು ಬಿಹಾರವಾಗ್ತಾ ಇದೆ. ಬಿಹಾರ ಚೆನ್ನಾಗಾಗಿದೆಯಪ್ಪ, ಒಳ್ಳೆ ಕಥೆ ಆಯ್ತಲ್ಲ ನಿಮ್ಮದು. ನೋಡಿ ಹೆಂಗೆ ಹೊಡೆದಿದ್ದಾರೆ ನೋಡಿ. ಅದು ಇಂಥದ್ದಕ್ಕೆ ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು ಪೊಲೀಸರಿಗೆ, ಅದು ಒಂದು ಗೃಹ ಇಲಾಖೆ ಡಿಸೈಡ್ ಮಾಡಬೇಕು. ಇಂಥ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳನ್ನು 1-2-3 ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಮುಗಿಸ್ಬಿಡ್ಬೇಕು. ಡಮ್ 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 ಡಮ್. ನೋಡಿ ಹೆಂಗಿದೆ ನೋಡಿ, ಒಳ್ಳೆ ತಿಂದು. ಯಾರೇ ಇವರೆಲ್ಲ ದರೋಡೆ ಮಾಡೋರು ಹೆಂಗಿರ್ತಾರೆ ನೋಡಿ, ಒಳ್ಳೆ ತಿಂದು ಪುಕ್ಷಟ ತಿಂದಿರೋದಲ್ವಾ. ಪುಕ್ಷಟ ಸಿಕ್ಕಿದ್ರೆ ಪಿನೆಲ್ಲ ಕುಡಿತಾರೆ ಅಂತ ಒಂದು ಗಾದೆ ಮಾತಿದ್ದಂಗೆ ಸಖತ್ತಾಗಿ ತಿಂತವೆ, ಗನ್ ಹೊಡಿತವೆ, ರಾಬರಿ ಮಾಡ್ತವೆ. ನೋಡಿ ಹಿಂಗಿದೆ ಕೆಲವೆಲ್ಲ. ಓಕೆ, ಸಿದ್ದು ದುತ್ತರಗಾವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಿದ್ದು, ವಿಜಯಪುರದಲ್ಲಿ ಗುಂಡಿನ ಸದ್ದೇನು ಕಡಿಮೆ ಅಲ್ಲ, ಮೊದಲಿಂದ ಕೂಡ ಆ ಭಾಗದಲ್ಲೆಲ್ಲ ಜಾಸ್ತಿನೇ ಸಿದ್ದು. ಬಟ್ ಈ ಗುಂಡಿನ ದಾಳಿ, ಇದರ ಹಿನ್ನೆಲೆ ಏನು, ಕಥೆ ಏನು? ಜಯಪ್ರಕಾಶ್ ಶೆಟ್ಟಿ, ಏನು ವಿಜಯಪುರದಲ್ಲಿ ಒಂದು ಖತರ್ನಾಕ್ ಒಂದು ಮುಸುಕುದಾರಿಗಳ ಗುಂಪೊಂದು ಕಳೆದ 1 ವಾರದಲ್ಲಿ 3 ಬಾರಿ ಈ ತರ ಒಂದು ಘಟನೆ ನಡೆದಂತದ್ದು ಕೂಡ ಬಹಳ ವಿಜಯಪುರದ ಜನದಲ್ಲಿ ಒಂದು ಆತಂಕ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಏನು ರಾತ್ರೋರಾತ್ರಿ ಮನೆಗೆ ನುಗ್ಗಿ ದಾಂಧಲೆ ಸೃಷ್ಟಿಸಿದ ಏನು ಮುಸುಕುದಾರಿಗಳು ಇವತ್ತಿನ ದಿವಸ ನಿನ್ನೆ ರಾತ್ರಿ ಬಹಳಷ್ಟು ಒಂದು ಅನಾಹುತವನ್ನು ಮಾಡಿದ್ದಾರೆ. ಏನಂತಂದ್ರೆ ಏನು ಇವತ್ತಿನ ದಿವಸ ಜೈನಾಪುರ ಲೇಔಟ್ ನಲ್ಲಿ ಇರ್ತಕ್ಕಂಥ ಸಂತೋಷ್ ಕನ್ನೊಳ್ಳಿ ಅವರ ಮನೆಗೆ ಕೂಡ ಒಂಟಿಯಾಗಿರ್ತಕ್ಕಂಥ ಮನೆಗಳನ್ನು ಟಾರ್ಗೆಟ್ ಮಾಡೋದ್ರೊಂದಿಗೆ ಈ ಮುಸುಕುದಾರಿಗಳ ಒಂದು ಉದ್ದೇಶ ಆಗಿರುತ್ತೆ. ಅದೇ ವೇಳೆಯಲ್ಲಿ ಏನು ಸಂತೋಷ್ ಅವರನ್ನು ತಡೆಯಲು ಬಂದಾಗ ಅವನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂತ ಕೆಲಸನೂ ಆಗುತ್ತೆ. ಜೊತೆಗೆ ಅವನ ಮೇಲ್ ಮಾಡಿಯಿಂದ ಕೆಳಗಡೆ ತಳ್ಳಿ ಅವರು ಮುಸುಕುದಾರಿಗಳ ಪರಾರಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಜನರು ಕೂಡ ಸಾಕಷ್ಟು ಜನ ಸೇರ್ತಾರೆ. ಸೇರಿದ ನಂತರ ಪೊಲೀಸರಿಗೂ ವಿಷಯ ತಿಳಿಸ್ತಾರೆ. ಆದ್ರೆ ಮುಸುಕುದಾರಿಗಳು ಅಲ್ಲಿಂದ ಕಾಲ್ ಕಿತ್ತಿದ ನಂತರ ಪೊಲೀಸರು ಕೂಡ ಈ ಕಡೆ ಹೋದ್ರು ಅನ್ನುವಂತ ಒಂದು ಉದ್ದೇಶದಿಂದ ಬೆನ್ನಟ್ಟಿ ಹೋದಾಗ ಏನು ಕನಕದಾಸ ಬಡಾವಣೆ ಹತ್ರ ಮುಸುಕುದಾರಿಗಳಲ್ಲಿ ಒಬ್ಬರಾದಂತವ್ರಿಗೆ ಕೂಡ ಒಂದು ಗುಂಡಿನ ಒಂದು ಫೈರಿಂಗ್ ಆಗುತ್ತೆ. ಆ ಒಂದು ಫೈರಿಂಗ್ ಕೂಡ ಆ ಒಂದು ಮುಸುಕುದಾರಿಗೆ ಕಾಲಿಗೆ ತಾಕತ್ತೆ ಅನ್ನುವಂತ ಮಾಹಿತಿ ಮೇರೆಗೆ ಈಗಾಗಲೇ ಒಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತ ಒಂದು ಘಟನೆ ನಡೆದಿದೆ. ಜೊತೆಗೆ ಏನಂತಂದ್ರೆ ಈ ಮುಸುಕುದಾರಿಗಳು ಬರ್ಬೇಕಾದ್ರೆ ಒಂದು ಗೂಡ್ಸ್ ಗಾಡಿಯನ್ನು ತಗೊಂಡು ಬರ್ತಾರೆ. ಜೊತೆಗೆ ಅದರಲ್ಲಿ ಬಂದು ಯಾವುದೇ ಒಂದು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಹೊರವಲಯದಿರ್ತಕ್ಕಂಥ ಒಂಟಿ ಮನೆಗಳನ್ನ ಇವರು ಟಾರ್ಗೆಟ್ ಮಾಡತಕ್ಕಂಥದ್ದು. ಈಗಾಗಲೇ ಏನು ವಿಜಯಪುರದಲ್ಲಿ ಸಾಕಷ್ಟು ಒಂದು ಪೊಲೀಸರು ಕೂಡ ಇದ್ದಾರೆ. ಆದ್ರೆ ಪೊಲೀಸರು ಯಾವ ಕಡೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಿಜಿ ಎದ್ದಾಗ ಇಂಥ ಒಂದು ಕೃತ್ಯ ನಡೆದಂತದ್ದು ಕೂಡ ಬಹಳ ಜನರಲ್ಲಿ ಒಂದು ಆತಂಕ ಉಂಟಾಗಿದೆ. ಜೊತೆಗೆ ಏನಂತಂದ್ರೆ ಈ ಹಿಂದೆ ಏನು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದಿತ್ತು, ಆ ಟೈಮಲ್ಲಿ ಒಂದಾಗಿತ್ತು. ಜೊತೆಗೆ ನಿನ್ನೆ ಏನು ಸಿದ್ದೇಶ್ವರ ಜಾತ್ರೆಯ ಒಂದು ಏನು ಪಟಾಕ್ಷಿ ಒಂದು ಜಾತ್ರೆ ಇತ್ತು, ಆ ಜಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಬಿಜಿ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಎಲ್ಲೋ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ವಿಜಯಪುರದ ಜನರು ರಾತ್ರಿ ನಿದ್ದೆಗೆಡಿಸಿದಂತ ಈ ಮುಸುಕುದಾರಿಗಳು ಇವತ್ತಿನ ದಿವಸ ಆದಷ್ಟು ಬೇಗನೆ ಇವರನ್ನ ಪೊಲೀಸರು ಬಂಧಿಸಬೇಕು, ಇದಕ್ಕೆ ಅಂತ್ಯ ಹಾಡಬೇಕು ಅನ್ನುವಂಥದ್ದೇ ಸಾಕಷ್ಟು ಹೊರವಲಯದಲ್ಲಿರ್ತಕ್ಕಂಥ ಒಂಟಿ ಮನೆಗಳ ಏನು ಆ ಮಾಲೀಕರ ಒಂದು ಮಾತಾಗಿದೆ. ಜೊತೆಗೆ ಈಗಾಗಲೇ ವಿಜಯಪುರದಲ್ಲಿ ರಾತ್ರಿ ಇಡೀ ಎದ್ದು ಕೂಳುವಂತ ಪರಿಸ್ಥಿತಿ ಬಂದೊದಗಿದೆ. ಜಯಪ್ರಕಾಶ್ ಶೆಟ್ಟಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಬಿಜಾಪುರ್ಲಿಂದ ಬಿಜಾಪುರ ಒಳಗೆ ಒಂದು ಕಳ್ಳರ ಹಳ್ಳಿ ಭಾಳ ನಡೆದೈತಿ ಇದ್ರಾಗ್ರಿಗೆ. ಇವತ್ತಿನ ಜೈನಾಪುರ ಒಳಗಡೆ ನಿನ್ನೆ ಒಂದು ಆಗೈತೆ ಭಾಳ ಹೊಡೆದಾರತ್ತೆ ಇದ್ರಾಗ ಸುದ್ದಿ ಬಂದೈತಿ ಇದ್ರಾಗ್ರಿ. ಬೆಳಗ್ಗೆ ನಸಿಕ 3 ಗಂಟೆಯಿಂದ ಇಲ್ಲಿ ಬಿಜಾಪುರ ಒಳಗಡೆ ಪೊಲೀಸರು ಎಲ್ಲರೂ ಬಂದು ಸರ್ಚಿಂಗ್ ನಡೆಸ್ಯಾರ. ಪೂರ ಅಲ್ಲಿ ಗೆರವ್ ಹಾಕ್ಯಾರ ಬೈಪಾಸ್ ಟೋಲ್ನಾಗ ಆತರ. ಬಟ್ ಅವ್ರು ಯಾರಾದರೂ ಏನೋ ಒಂದು ಗೊತ್ತಿಲ್ಲ, ಇದಾರು ಒಂದು ಟಿಮ್ಮೆ ಐತೆ ಅವ್ರು ಇದ್ರಾಗ ತಂದು ಹೇಳತ್ತಾರೆ ಎಲ್ಲ ಕೊಟ್ಟು ಅದನ್ನು ಆದಷ್ಟು ಬೇಗ ಅವರಿಗೆ ಹಿಡಿದಿಕೇಶನ್ ಒಂದು ಇದು. ಬೀದರ್ನಲ್ಲಿ ರಾಬರಿ ಸ್ಟೋರಿಯನ್ನ ತಾವು ಗಮನಿಸಿದ್ವಿ. ಯಾಕಂದ್ರೆ ಮುಸುಕುದಾರಿಗಳು ಇಬ್ರು ಎಂಟ್ರಿ ಕೊಟ್ಟು ಯಾವ ರೀತಿ ಹಣವನ್ನ ದೋಚಿ ಪರಾರಿಯಾದ್ರು ಅಂತ. ಈಗ ಅದರ ಬೆನ್ನಿಗೆ ಮತ್ತೊಂದು ಘಟನೆಗೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಅದು ವಿಜಯಪುರದಲ್ಲಿ ಮುಸುಕುದಾರಿ ಗ್ಯಾಂಗ್ ಮೇಲೆ ಫೈರಿಂಗ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಡೀ ಗ್ಯಾಂಗ್ ನ ಅಟ್ಟಾಡಿಸಿ 3 ಸುತ್ತು ಗುಂಡಿನ ದಾಳಿ ನಡೆಸಲಾಗಿದೆ. ಹೊರ ವಲಯದ ಸ್ಪಂದನ ಆಸ್ಪತ್ರೆ ಬಳಿ ನಡೆದಂತ ಫೈರಿಂಗ್ ಇದು. ಕಾಲಿಗೆ ಗುಂಡು ತಗಲಿ ಸಿಕ್ಕಿ ಬಿದ್ದಿದ್ದಾನೆ ಒಬ್ಬ ಡೆಡ್ಲಿ ಮುಸುಕುದಾರಿ. ತಡರಾತ್ರಿ ಕನಕದಾಸ ಬಡಾವಣೆಗೆ 4 ಮುಸುಕುದಾರಿಗಳು ನುಗ್ಗಿದ್ರು. ಒಂದೇ ವಾರದಲ್ಲಿ 3 ಕಡೆ ಮನೆ ದರೋಡೆಗೆ ಇದೇ ಮುಸುಕುದಾರಿಗಳಿಂದ ಯತ್ನ ಆಗಿತ್ತು. ಇಲ್ಲೂ ಕೂಡ ಮನೆ ದರೋಡೆಗೆ ಅಂತ ಬಂದಿದ್ರು. ಒಬ್ಬ ಅಡ್ಡಿಪಡಿಸ್ತಾ ಆತನಿಗೆ ಚಾಕು ಇರಿದ್ರು, ಎಸ್ಕೇಪ್ ಆಗೋದಕ್ಕೆ ಮುಂದಾದ್ರು. ಆಗಲೇ ಅವರನ್ನ ಬಂಧಿಸಬೇಕು ಅಂತ ಪೊಲೀಸರು ಆಕ್ಟಿವ್ ಆಗಿದ್ರಲ್ಲ, ಆಗ ಫೈರಿಂಗ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಒಬ್ಬ ಸಿಕ್ಕಿ ಬಿದ್ದಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಇದು. ಸಾಧಾರಣವಾಗಿ ವಿಜಯಪುರ ಅಂತಂದ್ರೆ ಅಲ್ಲಿ ಇದಿದೆಯಲ್ಲ ಭೀಮಾ ತೀರದ ಹಂತಕರು, ಅಲ್ಲೆಲ್ಲ ಫೈರಿಂಗ್ ಜಾಸ್ತಿ. ಅಲ್ಲಿ 2,000-3,000 ರೂಪಾಯಿಗೆಲ್ಲ ಗನ್ ಸಿಗುತ್ತೆ ನಿಮಗೆ. ಆಮೇಲೆ ಈ ಮುಸುಕುದಾರಿಗಳು ಯಾಕೆ ಹೇಳಿ, ಮುಸುಕುದಾರಿಗಳು CCTVಗೆ ಚಳ್ಳೆ ಹಣ್ಣು ತಿನ್ನಿಸೋದಿದ್ದು ಗೊತ್ತಾಗಬಾರ್ದು ಅಂತೇಳಿ. ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಎಲ್ಲೆಲ್ಲಿ CCTV ಇದೆ ಅಂತೇಳಿ. ಈ ನಾವು ವೆಹಿಕಲ್ ಎಲ್ಲೆಲ್ಲ ಝೀಬ್ರಾ ಕ್ರಾಸಿಂಗಲ್ಲೆಲ್ಲ ಪಾರ್ಕ್ ಮಾಡಿದರೆ ಆಗ ಗೊತ್ತಾಗಲ್ಲ, ಎಲ್ಲ ಹೋಗ್ತಾ ಇರ್ತೀವಿ. ಆಮೇಲೆ ಚೀಟಿ ಬರ್ತಾ ಇರುತ್ತೆ, ಕಟ್ಟು ಮಗನೆ ಅಂತ, ದಂಡ ಕಟ್ಟು ಅಂತ. ಓಕೆ, ಗಾಯಾಳು ಸಂತೋಷ್ ವಿಜಯಪುರ ಮತ್ತು ನೋಡಿ ಅಲ್ಲಿ ಬೆಳಗಾವಿ ಎಲ್ಲ ಇದು ಬೀದರ್ನಲ್ಲಾಯಿತು, ಈಗ ವಿಜಯಪುರದಲ್ಲಿ. ಆಮೇಲೆ ನಾವು ಹೇಳ್ತೀವಿ ಏನು ಕರ್ನಾಟಕ ಬೀದರ್ ಆಗ್ತಾ ಇದು ಬಿಹಾರವಾಗ್ತಾ ಇದೆ. ಬಿಹಾರ ಚೆನ್ನಾಗಾಗಿದೆಯಪ್ಪ, ಒಳ್ಳೆ ಕಥೆ ಆಯ್ತಲ್ಲ ನಿಮ್ಮದು. ನೋಡಿ ಹೆಂಗೆ ಹೊಡೆದಿದ್ದಾರೆ ನೋಡಿ ಅದು. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು ಪೊಲೀಸರಿಗೆ, ಅದು ಒಂದು ಗೃಹ ಇಲಾಖೆ ಡಿಸೈಡ್ ಮಾಡಬೇಕು. ಇಂಥ ಎಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳನ್ನು 1-2-3 ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ, ಮುಗಿಸ್ಬಿಡ್ಬೇಕು. ಡಮ್ 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 ಡಮ್. ನೋಡಿ ಹೆಂಗಿದೆ ನೋಡಿ, ಒಳ್ಳೆ ತಿಂದು. ಯಾರೇ ಇವರೆಲ್ಲ ದರೋಡೆ ಮಾಡೋರು ಹೆಂಗಿರ್ತಾರೆ ನೋಡಿ, ಒಳ್ಳೆ ತಿಂದು ಪುಕ್ಷಟ ತಿಂದಿರೋದಲ್ವಾ. ಪುಕ್ಷಟ ಸಿಕ್ಕಿದ್ರೆ ಪಿನೆಲ್ಲ ಕುಡಿತಾರೆ ಅಂತ ಒಂದು ಗಾದೆ ಮಾತಿದ್ದಂಗೆ ಸಖತ್ತಾಗಿ ತಿಂತವೆ, ಗನ್ ಹೊಡಿತವೆ, ರಾಬರಿ ಮಾಡ್ತವೆ. ನೋಡಿ ಹಿಂಗಿದೆ ಕೆಲವೆಲ್ಲ. ಓಕೆ, ಸಿದ್ದು ದುತ್ತರಗಾವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸಿದ್ದು, ವಿಜಯಪುರದಲ್ಲಿ ಗುಂಡಿನ ಸದ್ದೇನು ಕಡಿಮೆ ಅಲ್ಲ, ಮೊದಲಿಂದ ಕೂಡ ಆ ಭಾಗದಲ್ಲೆಲ್ಲ ಜಾಸ್ತಿನೇ ಸಿದ್ದು. ಬಟ್ ಈ ಗುಂಡಿನ ದಾಳಿ ಇದರ ಹಿನ್ನೆಲೆ ಏನು, ಕಥೆ ಏನು? ಜಯಪ್ರಕಾಶ್ ಶೆಟ್ಟಿ, ಏನು ವಿಜಯಪುರದಲ್ಲಿ ಒಂದು ಖತರ್ನಾಕ್ ಒಂದು ಮುಸುಕುದಾರಿಗಳ ಗುಂಪೊಂದು ಕಳೆದ 1 ವಾರದಲ್ಲಿ 3 ಬಾರಿ ಈ ತರ ಒಂದು ಘಟನೆ ನಡೆದಂತದ್ದು ಕೂಡ ಬಹಳ ವಿಜಯಪುರದ ಜನದಲ್ಲಿ ಒಂದು ಆತಂಕ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಏನು ರಾತ್ರೋರಾತ್ರಿ ಮನೆಗೆ ನುಗ್ಗಿ ದಾಂಧಲೆ ಸೃಷ್ಟಿಸಿದ ಏನು ಮುಸುಕುದಾರಿಗಳು ಇವತ್ತಿನ ದಿವಸ ನಿನ್ನೆ ರಾತ್ರಿ ಬಹಳಷ್ಟು ಒಂದು ಅನಾಹುತವನ್ನು ಮಾಡಿದ್ದಾರೆ. ಏನಂತಂದ್ರೆ ಏನು ಇವತ್ತಿನ ದಿವಸ ಜೈನಾಪುರ ಲೇಔಟ್ ನಲ್ಲಿ ಇರ್ತಕ್ಕಂಥ ಸಂತೋಷ್ ಕನ್ನೊಳ್ಳಿ ಅವರ ಮನೆಗೆ ಕೂಡ ಒಂಟಿಯಾಗಿರ್ತಕ್ಕಂಥ ಮನೆಗಳನ್ನು ಟಾರ್ಗೆಟ್ ಮಾಡೋದ್ರೊಂದಿಗೆ ಈ ಮುಸುಕುದಾರಿಗಳ ಒಂದು ಉದ್ದೇಶ ಆಗಿರುತ್ತೆ. ಅದೇ ವೇಳೆಯಲ್ಲಿ ಏನು ಸಂತೋಷ್ ಅವರನ್ನು ತಡೆಯಲು ಬಂದಾಗ ಅವನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡುವಂತ ಕೆಲಸನೂ ಆಗುತ್ತೆ. ಜೊತೆಗೆ ಅವನು ಮೇಲ್ ಮಾಡಿಯಿಂದ ಕೆಳಗಡೆ ತಳ್ಳಿ ಅವರು ಮುಸುಕುದಾರಿಗಳ ಪರಾರಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಜನರು ಕೂಡ ಸಾಕಷ್ಟು ಜನ ಸೇರಿದ ನಂತರ ಪೊಲೀಸರಿಗೂ ವಿಷಯ ತಿಳಿಸ್ತಾರೆ. ಆದ್ರೆ ಮುಸುಕುದಾರಿಗಳು ಅಲ್ಲಿಂದ ಕಾಲ್ ಕಿತ್ತಿದ ನಂತರ ಪೊಲೀಸರು ಕೂಡ ಈ ಕಡೆ ಹೋದ್ರು ಅನ್ನುವಂತ ಒಂದು ಉದ್ದೇಶದಿಂದ ಬೆನ್ನಟ್ಟಿ ಹೋದಾಗ ಏನು ಕನಕದಾಸ ಬಡಾವಣೆ ಹತ್ರ ಮುಸುಕುದಾರಿಗಳಲ್ಲಿ ಒಬ್ಬರಾದಂತವ್ರಿಗೆ ಕೂಡ ಒಂದು ಗುಂಡಿನ ಒಂದು ಫೈರಿಂಗ್ ಆಗುತ್ತೆ. ಆ ಒಂದು ಫೈರಿಂಗ್ ಕೂಡ ಆ ಒಂದು ಮುಸುಕುದಾರಿಗೆ ಕಾಲಿಗೆ ತಾಕತ್ತೆ ಅನ್ನುವಂತ ಮಾಹಿತಿ ಮೇರೆಗೆ ಈಗಾಗಲೇ ಒಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತ ಒಂದು ಘಟನೆ ನಡೆದಿದೆ. ಜೊತೆಗೆ ಏನಂತಂದ್ರೆ ಈ ಮುಸುಕುದಾರಿಗಳು ಬರ್ಬೇಕಾದ್ರೆ ಒಂದು ಗೂಡ್ಸ್ ಗಾಡಿಯನ್ನು ತಗೊಂಡ್ ಬರ್ತಾರೆ. ಜೊತೆಗೆ ಅದರಲ್ಲಿ ಬಂದು ಯಾವುದೇ ಒಂದು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಹೊರವಲಯದಿರ್ತಕ್ಕಂಥ ಒಂಟಿ ಮನೆಗಳನ್ನು ಇವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಈಗಾಗಲೇ ಏನು ವಿಜಯಪುರದಲ್ಲಿ ಸಾಕಷ್ಟು ಒಂದು ಪೊಲೀಸರು ಕೂಡ ಇದ್ದಾರೆ. ಆದ್ರೆ ಪೊಲೀಸರು ಯಾವ ಕಡೆಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಿಜಿ ಎದ್ದಾಗ ಇಂಥ ಒಂದು ಕೃತ್ಯ ನಡೆದಂತದ್ದು ಕೂಡ ಬಹಳ ಜನರಲ್ಲಿ ಒಂದು ಆತಂಕ ಉಂಟಾಗಿದೆ. ಜೊತೆಗೆ ಏನಂತಂದ್ರೆ ಈ ಹಿಂದೆ ಏನು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದಿತ್ತು, ಆ ಟೈಮಲ್ಲಿ ಒಂದಾಗಿತ್ತು. ಜೊತೆಗೆ ನಿನ್ನೆ ಏನು ಸಿದ್ದೇಶ್ವರ ಜಾತ್ರೆಯ ಒಂದು ಏನು ಪಟಾಕ್ಷಿ ಒಂದು ಜಾತ್ರೆ ಇತ್ತು, ಆ ಜಾತ್ರೆ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಬಿಜಿ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದ್ ಕಡೆ ಎಲ್ಲೋ ಕೇಳಿ
ಬರ್ತಾ ಇದೆ. ಒಟ್ಟಾರೆಯಾಗಿ ವಿಜಯಪುರದ ಜನರು ರಾತ್ರಿ ನಿದ್ದೆಗೆಡಿಸಿದಂತ ಈ ಮುಸುಕುದಾರಿಗಳು ಇವತ್ತಿನ ದಿವಸ ಆದಷ್ಟು ಬೇಗನೆ ಇವರನ್ನ ಪೊಲೀಸರು ಬಂಧಿಸಬೇಕು, ಇದಕ್ಕೆ ಅಂತ್ಯ ಹಾಡಬೇಕು ಅನ್ನುವಂಥದ್ದೇ ಸಾಕಷ್ಟು ಹೊರವಲಯದಲ್ಲಿರ್ತಕ್ಕಂಥ ಒಂಟಿ ಮನೆಗಳ ಏನು ಆ ಮಾಲೀಕರ ಒಂದು ಮಾತಾಗಿದೆ. ಜೊತೆಗೆ ಈಗಾಗಲೇ ವಿಜಯಪುರದಲ್ಲಿ ರಾತ್ರಿ ಇಡೀ ಎದ್ದು ಕೂಳುವಂತ ಪರಿಸ್ಥಿತಿ ಬಂದೊದಗಿದೆ. ಜಯಪ್ರಕಾಶ್ ಶೆಟ್ಟಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪುರ್ಲಿಂದ ಬಿಜಾಪುರ ಒಳಗೆ ಒಂದು ಕಳ್ಳರ ಹಳ್ಳಿ ಭಾಳ ನಡೆದೈತಿ ಇದ್ರಾಗ್ರಿಗೆ. ಇವತ್ತಿನ ಜೈನಾಪುರ ಒಳಗಡೆ ನಿನ್ನೆ ಒಂದು ಆಗೈತೆ ಭಾಳ ಹೊಡೆದಾರತ್ತೆ ಇದ್ರಾಗ ಸುದ್ದಿ ಬಂದೈತಿ ಇದ್ರಾಗ್ರಿ. ಬೆಳಗ್ಗೆ ನಚಿಕ್ ನಾನು 3 ಗಂಟೆಯಿಂದ ಇಲ್ಲಿ ಬಿಜಾಪುರ ಒಳಗಡೆ ಪೊಲೀಸರು ಎಲ್ಲರೂ ಬಂದು ಸರ್ಚಿಂಗ್ ನಡೆಸ್ಯಾರ. ಪೂರಲ್ಲಿ ಗೆರವ್ ಹಾಕ್ಯಾರ ಬೈಪಾಸ್ ಟೋಲ್ನಾಗ ಆತರ. ಬಟ್ ಅವ್ರು ಯಾರಾದರೂ ಏನೋ ಒಂದು ಗೊತ್ತಿಲ್ಲ, ಇದಾರು ಒಂದು ಟಿಮ್ಮೆ ಐತೆ ಅವ್ರು ಇದ್ರಾಗ ತಂದು ಹೇಳತ್ತಾರ ಎಲ್ಲ ಕೊಟ್ಟು ಅದನ್ನು ಆದಷ್ಟು ಬೇಗ ಅವರಿಗೆ